ಹೇಳಿಕೆಯನ್ನು ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರು ಪ್ರಸ್ತಾಪ ಮಾಡ್ತಾರೆ. ಸರ್ವ ಜನಾಂಗದ ಶಾಂತಿಯ ತೋಟ. ತುಂಬ ನೋವಿಂದ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದು ರೀತಿ ಅನಾಥರವಾಗಿದೆ. ಮದ್ದೂರಲ್ಲಿ ಗಲಾಟೆ ಆಯಿತು, ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ನಾಗಮಂಗಲದಲ್ಲಿ ಗಣಪತಿ ಮೇಲೆ ಕಲ್ಲು ಹೊಡೆದ್ರು. ಬೆಂಗಳೂರಿನಲ್ಲಿ ಓಂ ಶಕ್ತಿ ಹೆಣ್ಮಕ್ಳು ಮೆರವಣಿಗೆ ಹೋಗ್ತಿರ್ಬೇಕಾದ್ರೆ ಕಲ್ಲು ಹೊಡೆದ್ರು. ದಾವಣಗೆರೆಯಲ್ಲಿ ಪೊಲೀಸ್ನವ್ರ ಮೇಲೇ ಹಲ್ಲೆ ಮಾಡಿದ್ರು. ಹುಬ್ಬಳ್ಳಿದಂತೂ ನಿಮಗೆ ಗೊತ್ತೇ ಇದೆ. ಶಿವಮೊಗ್ಗದಲ್ಲಿ 15 ವರ್ಷದ ಯುವಕನ ಮೇಲೆ 8-10 ಜನ ಹೊಡೆದು ಸಾಯಿಸಿದ್ರು, ಕೊಲೆ ಮಾಡಿದ್ರು. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿಂದ ಹೊಡಿತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಪುಣ್ಯಕ್ಕೆ ಇದ್ಯಾವ ಗಲಾಟೆಗಳು ಕೂಡ ಹಿಂದೂ ಸಮಾಜ ಕಾರಣ ಅಂತ ಹೇಳಿಲ್ಲ. ತಪ್ಪಿತಸ್ಥರ ಮೇಲೆ ಕಠಿಣವಾದ ಕ್ರಮವನ್ನು ತಗೋತೇವೆ ಇದನ್ನು ಹೇಳ್ತಾ ಇದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸ್ವತಃ SP ಗೆ ಬಾಗಲಕೋಟೆಯಲ್ಲಿ ಮಸೀದಿಯಿಂದ ಬಂದಂಥ ಕಲ್ಲುಗಳು ಹಲ್ಲೆಯಾಗಿ ರಕ್ತ ಬಂದು ಇಷ್ಟಾದರೂ ಕೂಡ ಆ ಮಸೀದಿ ಮೇಲೆ ಯಾರ್ಯಾರು ಒಂದು 200 ಜನಕ್ಕೂ ಹೆಚ್ಚಿಗೆ ಇದ್ದರು ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡ್ಬೋದಿತ್ತು. ಮಸೀದಿ ಇರೋದು ನಮಾಜ್ ಮಾಡೋದಕ್ಕೆ. ಮಸೀದಿನಲ್ಲಿ ಕಲ್ಲು ಚಪ್ಪಲಿ ಹೇಗೆ ಬಂತು? ಅವತ್ತೇ ಆ ಮಸೀದಿನ ಸೀಸ್ ಮಾಡಬೇಕಿತ್ತು. ಯಾರ ಮುಲ್ಲಾ ಇದ್ದಾನೆ ಅವನ್ನ ಅರೆಸ್ಟ್ ಮಾಡಬೇಕಿತ್ತು. ಮಸೀದಿಗಳಲ್ಲಿ ಖಡ್ಗ, ಲಾಂಗು, ಬಾಂಬು ಇವೆಲ್ಲ ಇರೋದನ್ನು ಗೊತ್ತಿದ್ರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಲೂ ಕೂಡ ಆ ಮಸೀದಿಗಳನ್ನು ಸೀಸ್ ಮಾಡ್ದೇನೆ ಅಲ್ಲಿರೋಂಥ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಿರೋಂಥ ಮುಸಲ್ಮಾನರು, ನಾನೆಲ್ಲ ಮುಸಲ್ಮಾನರಿಗೂ ಹೇಳಲ್ಲ ಈ ಮಾತು, ರಾಷ್ಟ್ರದ್ರೋಹಿ ಚಟುವಟಿಕೆಗಳಿರೋಂಥ ಮುಸಲ್ಮಾನರನ್ನು ಆ ಗುಂಡಾಗಳನ್ನು ಬಂಧಿಸ್ತಿ ಅವ್ರ ಬಗ್ಗೆ ಕ್ರಮ ತಗೊಂಡ್ರೆ ಎಲ್ಲೂ ಕೂಡ ಈ ರೀತಿ ಹಲ್ಲೆ ಮರುಕಳಿಸೋದಿಲ್ಲ. ಈ ರೀತಿ ಗೂಂಡಾಗಳಿಗೆ, ರಾಷ್ಟ್ರದ್ರೋಹಿಗಳಿಗೆ ತುಂಬ ಸ್ಪಷ್ಟವಾಗಿ ಗೊತ್ತು. ನಾವು ಏನೇ ಕೊಲೆ ಮಾಡಲಿ, ಏನೇ ಚಪ್ಪಲಿ ಎಸೀಲಿ, ಏನೇ ಕಲ್ಲೆಸೀಲಿ, ನಾಗರಿಕರ ಮೇಲೆಲ್ಲ, ಪೊಲೀಸ್ ಇಲಾಖೆ ಮೇಲೆ ಕಲ್ಲೆಸೀಲಿ, ನಮಗೆ ರಕ್ಷಣೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಿಗತ್ತೆ ಅನ್ನೋಂಥ ಪೂರ್ಣ ವಿಶ್ವಾಸದಲ್ಲಿ ಈ ಹಲ್ಲೆ, ದರೋಡೆ, ಕೊಲೆ ನಡೀತಾ ಇದ್ದಾವೆ.